ವಾಟ್ಸಪ್ ಗೈಸ್, ನಿಮಗೂ ತುಂಬ ಸ್ವಾಗತ ನಮ್ಮ ಮತ್ತೊಂದು ಹೊಸ ಇಂಟ್ರೆಸ್ಟಿಂಗ್ ವಿಡಿಯೋನಲ್ಲಿ. ಈ ಒಂದು ವಿಡಿಯೋಲಿ Xiaomi ಕಡೆಯಿಂದ Mi 2i ಅಂತ ಒಂದು ಹೊಸದಾಗಿ ಲಾಂಚ್ ಆಗಿರೋ ಪವರ್ ಬ್ಯಾಂಕ್ ನ ಅನ್ಬಾಕ್ಸಿಂಗ್ ಮಾಡ್ತಾ ಇದ್ವಿ. ಈ ಪವರ್ ಬ್ಯಾಂಕ್ ನ ವಿಶೇಷ ಏನಪ್ಪಾ ಅಂದ್ರೆ ಇದ್ರ ಸಹಾಯದಿಂದ ನೀವು ಫಾಸ್ಟ್ ಚಾರ್ಜಿಂಗ್ ಮಾಡಬಹುದು. ಅಟ್ ಎ ಟೈಮ್ ಎರಡು ಡಿವೈಸ್ ಗಳನ್ನ 18 ವ್ಯಾಟ್ ಜೊತೆ ಫಾಸ್ಟ್ ಚಾರ್ಜ್ ಮಾಡ್ಕೋಬಹುದು. ಇಷ್ಟೇ ಅಲ್ಲದೆ ಈ ಪವರ್ ಬ್ಯಾಂಕ್ನ ಕೆಪಾಸಿಟಿ ಕೇಳೋದಾದ್ರೆ ನೀವು ನಿಮ್ಮ ಲ್ಯಾಪ್ಟಾಪ್ನ ಸಿ ಪೋರ್ಟ್ ಏನಾದ್ರು ಇರುತ್ತೆ ಅಂದರೆ ಅದನ್ನ ಚಾರ್ಜ್ ಕೂಡ ಮಾಡ್ಕೋಬಹುದು. ತುಂಬ ಇಂಟ್ರೆಸ್ಟಿಂಗ್ ಡಿವೈಸ್ ಇದೆ. ನೀವೇನೊಂದು ಪವರ್ ಬ್ಯಾಂಕ್ನ ಹುಡುಕ್ತಿದ್ದೀರಾ, ಕೊಡ್ಬೇಕು ಅನ್ಕೊಂಡಿದ್ದೀರಾ ಅಂದರೆ ಈ ವಿಡಿಯೋನ ಮಿಸ್ ಮಾಡ್ಕೋಕೆ ಹೋಗ್ಬಿಡಿ. ಮತ್ತು ನಮ್ಮನ್ನು ಟೆಲಿಗ್ರಾಮ್ನಲ್ಲಿ ಫಾಲೋ ಮಾಡಿ. ಇದೇ ರೀತಿಯಾಗಿ ಹಲವಾರು ಗಿವ್ ಅವೇ ಪ್ರಾಡಕ್ಟ್ಸ್ಗಳೆಲ್ಲ ಕೆಳಗಡೆ ಇದೆ, ಇದೆಲ್ಲ ತಂದಿಟ್ಟಿದ್ದೀನಿ. ಸೊ ವಿನ್ ಆಗಬೇಕಾದ್ರೆ ನೀವು ನಮ್ಮನ್ನ ಟೆಲಿಗ್ರಾಮಲ್ಲಿ ಫಾಲೋ ಮಾಡಬೇಕಾಗತ್ತೆ. ಲಿಂಕನ್ನು ಡಿಸ್ಕ್ರಿಪ್ಷನ್ ಕೊಟ್ಟಿದ್ದೀನಿ, ಅಲ್ಲಿಂದ ನಮ್ಮನ್ನ ಫಾಲೋ ಮಾಡಿ. ಫ್ರೆಂಡ್ಸ್, ಮೊದಲಿಗೆ ಬಾಕ್ಸ್ ಮೇಲೆ ನೀವು ನೋಡ್ಕೋಬಹುದು ಮೇಡ್ ಇನ್ ಇಂಡಿಯಾ ಅಂತ ಇದೆ. 20,000 mAh ಬ್ಯಾಟ್ರಿ, Mi 2i ಪವರ್ ಬ್ಯಾಂಕ್ ಇದೆ ಮತ್ತು 3.6 ಆಂಪಿಯರ್ನ ಫಾಸ್ಟ್ ಚಾರ್ಜಿಂಗ್ ಕೂಡ ನೋಡ್ತಾ ಇದ್ವಿ. ಇನ್ನು ಈ ಸೈಡ್ಗೆ ನಿಮಗೆ Mi ಪವರ್ ಬ್ಯಾಂಕ್ 220 ಮತ್ತು ಸೆಕ್ಯೂರಿಟಿ ಕೋಡ್ನ ತಿಳಿಸ್ಕೊಡಿದ್ದಾರೆ. ಹಿಂದಿನ ಭಾಗ ಎಲ್ಲ ಇದರ ಒಂದು ಸ್ಪೆಸಿಫಿಕೇಶನ್ ಮತ್ತು ಮ್ಯಾನುಫ್ಯಾಕ್ಚರ್ ಡೀಟೇಲ್ಸ್ಗಳೆಲ್ಲ ತಿಳಿಸ್ಕೊಡಿದ್ದಾರೆ. ಸೊ ನಾವೀಗ ಫಟಾಫಟ್ ಬಾಕ್ಸ್ನ ಓಪನ್ ಮಾಡೋಣ. ಇನ್ನು ಬಾಕ್ಸ್ನ ಒಳಗಡೆ ಒಂದು ಯೂಸರ್ ಮ್ಯಾನ್ಯುವಲ್ನ ನೋಡ್ತಾ ಇದ್ವಿ, ಮತ್ತು ಒಂದು USB to ಮೈಕ್ರೋ USB ಕೇಬಲ್ನ ನೋಡ್ತಾ ಇದ್ವಿ. ಇದು ಬಿಟ್ಟರೆ ನಮ್ಮ ಮೇನ್ ಡಿವೈಸ್ನ ನಾನು ಬ್ಲ್ಯಾಕ್ ಕಲರ್ಲಿ ಚೂಸ್ ಮಾಡ್ಕೊಂಡಿದ್ದೀನಿ. ಈ ಕಲರ್ ನನಗೆ ತುಂಬ ಇಷ್ಟ ಆಗುತ್ತೆ. ಇಷ್ಟಲ್ಲಿದ್ದು ಮ್ಯಾಟ್ ಫಿನಿಶಿಂಗ್ ಕೊಡಿದ್ರೆ ಅದು ನನಗೆ ತುಂಬ ಇಷ್ಟ ಆಯಿತು. ಕೈಯಲ್ಲಿ ಗ್ರಿಪ್ ತುಂಬ ಚೆನ್ನಾಗಿರುತ್ತೆ. ಸೊ Mi ಬ್ರ್ಯಾಂಡ್ ಕೂಡ ನೋಡ್ತಾ ಇದ್ವಿ. ಇಲ್ಲಿ ಒಂದು ಬಟನ್ನ ನೋಡ್ತಾ ಇದ್ವಿ, ಇದು ಸ್ವಿಚ್ ಆನ್ ಆಫ್ ಅಂತ ಅನ್ಕೋಬೋದು. ಮತ್ತು ನಮಗೆ ಎರಡು ಕೇಬಲ್ ಪಿನ್ಸ್ಗಳನ್ನ ನೋಡ್ತಾ ಇದ್ವಿ, ಪಿನ್ ಏನ ನೋಡ್ತಾ ಇದ್ವಿ, ಮತ್ತು ಮೈಕ್ರೋ USB ಕೇಬಲ್ನ ನೋಡ್ತಾ ಇದ್ವಿ. ಇಲ್ಲಿ ವಿಶೇಷ ಏನಪ್ಪ ಅಂದರೆ ಇದನ್ನ ಸ್ವಿಚ್ ಆನ್ ಮಾಡಿದ ತಕ್ಷಣ ನಿಮಗೆ ಇಲ್ಲಿ LED ಇಂಡಿಕೇಟರ್ಸ್ ಕಾಣಿಸುತ್ತೆ. ಎಷ್ಟು ಪವರ್ ಇರ್ತದೆ, ಎಷ್ಟು ಪವರ್ ಕನ್ಸ್ಯೂಮ್ ಆಗ್ತದೆ ಎಲ್ಲ ಗೊತ್ತಾಗುತ್ತೆ. ಇಷ್ಟೆಲ್ಲ ಇದನ್ನ ನೀವು ಡಬಲ್ ಟ್ಯಾಪ್ ಯಾವಾಗ ಮಾಡ್ತೀರಾ ಅವಾಗ ಲೋ ಪವರ್ನ ಕೊಡ್ಬೋದು. ಲೈಕ್ ನೀವು ನಿಮ್ಮ ಚಿಕ್ಕ ಚಿಕ್ಕ ಗ್ಯಾಜೆಟ್ಸ್ಗಳನ್ನ ಕೊಡಿದ್ರೆ ಸಹ ಚಾರ್ಜಿಂಗ್ ಮಾಡ್ಕೋಬೋದು. ಅದು ನಿಮ್ಮ ಸ್ಮಾರ್ಟ್ ವಾಚ್ ಆಗಲಿ, ನಿಮ್ಮ ಏರ್ಫೋನ್ ಆಗಲಿ, ಬ್ಲೂಟೂತ್ ಹೆಡ್ಸೆಟ್ ಆಗಲಿ, ಇವನ್ ನಾನು ಕೂಡ ಇದನ್ನ ಚಾರ್ಜಿಂಗ್ ಮಾಡ್ಕೋಬೋದು. ಸೊ ನಾನು ಇದನ್ನ ಹೆವಿ ಅನ್ಕೊಳ್ತಾ ಇದ್ದೀನಿ, ತುಂಬ ದಪ್ಪದಾಗಿ ಕೂಡ ಇದೆ. ನನ್ನ ಸ್ಮಾರ್ಟ್ ಫೋನ್ ಜೊತೆ ಕಂಪೇರ್ ಮಾಡಿಕೊಂಡ್ರೆ ಮೂರು ಸ್ಮಾರ್ಟ್ ಫೋನ್ಸ್ಗಳಾಗುತ್ತೆ. ಮೂರು ಸ್ಮಾರ್ಟ್ ಫೋನ್ಸ್ ನಮ್ಮ ಜೇಬಲ್ಲಿ ಇಟ್ಕೊಂಡಾಗುತ್ತೆ. ಇಷ್ಟೇ ಅಲ್ಲದೆ ಇದ್ರ ಭಾರಿ ತುಂಬ ಜಾಸ್ತಿ ಇದೆ. ಸ್ಮಾರ್ಟ್ ಫೋನ್ ತುಂಬ ಲೈಟ್ ವೇಟ್ ಇರುತ್ತೆ. ಸೊ ನಿಮ್ಮ ಜೇಬ್ ಗಟ್ಟಿಯಾಗಿತ್ತಪ್ಪ ಅಂದರೆ ನೀವಿಂತ ಎರಡೆರಡು ಪವರ್ ಬ್ಯಾಂಕನ್ನ ಕೂಡ ಇಟ್ಕೋಬೋದು. ಅಥವಾ ನೀವು ಬ್ಯಾಗಲ್ಲಿ ಟೆಕ್ ಬ್ಯಾಗ್ ಯೂಸ್ ಮಾಡ್ತಿದ್ದೀರ ಅಂದರೆ USB ಮುಖಾಂತರಗಳ ಚಾರ್ಜಿಂಗ್ ಮಾಡ್ಕೋಬೋದು. ಸೊ ಬಿಲ್ಡ್ ಕ್ವಾಲಿಟಿ ಅಂತೂ ತುಂಬ ಸಖತ್ತಾಗಿದೆ, ತುಂಬ ಚೆನ್ನಾಗಿದೆ. ಇನ್ನು ಚಾರ್ಜಿಂಗ್ ಮಾಡಿ ನೋಡೋಣ ಅಂತ. ಚಾರ್ಜಿಂಗ್. ಸೊ ನಾನಿಲ್ಲಿ ಎರಡು ಕೇಬಲ್ಸ್ಗಳನ್ನ ಇದಕ್ಕೆ ಇನ್ಸರ್ಟ್ ಮಾಡ್ತಾ ಇದ್ದೀನಿ. ಒಂದು ಸೆಕೆಂಡ್. ಇದು ನನ್ನ USB ಟೈಪ್ C ಕೇಬಲ್ ಆಗಿದೆ. ಇದು USB to ಮೈಕ್ರೋ USB ಕೇಬಲ್ ಆಗಿದೆ. ಎರಡನ್ನ ನಾನಿಲ್ಲಿ ಇದ್ರ ಜೊತೆ ಜೋಡಿಸಿದ್ದೀನಿ. ಇನ್ನು ಒಂದೊಂದೇ ಸ್ಮಾರ್ಟ್ ಫೋನ್ನ ಚಾರ್ಜ್ ಹಾಕ್ತೀನಿ ನಿಮ್ಮ ಮುಂದೆ. ಸೊ ಮೊದಲು ನಮ್ಮ ಜಿಯೋ ಫೋನ್ ಚಾರ್ಜಿಂಗ್ ಆಗತ್ತಾ ನೋಡೋಣ ಅಂತೆ. ಸೊ ಜಿಯೋ ಫೋನ್ ಆದರೂ ಚಾರ್ಜ್ ಆಗಲಿ. ಓ ನೈಸ್, ಜಿಯೋ ಫೋನ್ ಚಾರ್ಜ್ ಆಗ್ತಾ ಇದೆ. ಇದನ್ನು ಸೈಡ್ಗಿಡೋಣ. ಇದು ನಮ್ಮ ರೆಡ್ಮಿ ನೋಟ್ 7. ಇದಕ್ಕೆ 18 ವ್ಯಾಟ್ ಫಾಸ್ಟ್ ಚಾರ್ಜಿಂಗ್ ಸಪೋರ್ಟ್ ಆಗುತ್ತೆ. ಬಟ್ ಅಡ್ಯಾಪ್ಟರ್ ಇಲ್ಲ. ಪವರ್ ಬ್ಯಾಂಕ್ ಬಂದುಬಿಟ್ಟು ಇನ್ನು ಫಾಸ್ಟಾಗಿ ಚಾರ್ಜಿಂಗ್ ಆಗುತ್ತೆ. ಸೊ ಆಬ್ವಿಯಸ್ಲಿ ನೀವು ನೋಡ್ಕೋಬೋದು 87. ಅರೇ ಇಷ್ಟು ಫಾಸ್ಟ್ ಬೇಡ, ನಮ್ಮ ಸ್ಮಾರ್ಟ್ ಫೋನ್ ಫಾಸ್ಟ್ ಆಗುತ್ತೆ. ಸೊ ಇಲ್ಲಿ ಕೂಡ ಚಾರ್ಜಿಂಗ್ ಆಗ್ತಾ ಇದೆ. 87 ಇದೆ. ಸ್ವಲ್ಪ ನಂತರ ಚೆಕ್ ಮಾಡಿ ನೋಡೋಣ ಅಂದರೆ ಎಷ್ಟಾಗಿರುತ್ತೆ. ಇವಾಗ ಚೆಕ್ ಮಾಡಿದ ತಕ್ಷಣ 90% ಆಗಿದೆ. ಒಂದು ಸಲ ನಿಮ್ಗೆ ತೋರಿಸ್ಕೊಡ್ತೀನಿ. ಫಾಸ್ಟ್ ಚಾರ್ಜಿಂಗ್ ಆಗ್ತಾ ಇದೆ ನೋಡಿದ್ರು 90%. ಕೇವಲ 2 ನಿಮಿಷದಲ್ಲಿ 87 ಇತ್ತು, 3% ಆಯಿತು. ಅಂದರೆ 1.5 ನಿಮಿಷ 2 ನಿಮಿಷದಲ್ಲಿ ನಿಮಗೆ ಒಂದು 3-4% ಚಾರ್ಜಿಂಗ್ ಆಗುತ್ತೆ. ಬಟ್ ಇದು ನಿಮ್ದು ಇನ್ಪುಟ್ ಏನಿದೆ, ನಿಮ್ಮ ಕೆಪಾಸಿಟಿ ಏನಿದೆ ನಿಮ್ಮ ಸ್ಮಾರ್ಟ್ ಫೋನ್ದು ಅಷ್ಟೇ ಫಾಸ್ಟ್ ಆಗಿದ್ದು ಚಾರ್ಜಿಂಗ್ ಆಗುತ್ತೆ. ಸೊ ಇನ್ನೇನು ಜಿಯೋ ಫೋನಲ್ಲಿ ಫಾಸ್ಟ್ ಚಾರ್ಜಿಂಗ್ ಮಾಡ್ತಿದ್ದೀವಪ್ಪ ಅಂದರೆ ತುಂಬ ಫಾಸ್ಟಾಗಿ ಆಗಲ್ಲ. ಇದ್ರ ಕೆಪಾಸಿಟಿ ಎಷ್ಟಿದೆ ಅಷ್ಟೇ ಚಾರ್ಜಿಂಗ್ ಆಗುತ್ತೆ. ಇನ್ನು ನೀವಿಲ್ಲಿ ಇದನ್ನು ಡಬಲ್ ಟ್ಯಾಪ್ ಮಾಡಿದ್ರೆ ನಿಮಗೆ ಲೋ ಪವರ್ ಕೂಡ ನೀವು ಒಂದು ನಿಮ್ಮ ಚಿಕ್ಕ ಗ್ಯಾಜೆಟ್ಸ್ಗಳನ್ನ ಚಾರ್ಜಿಂಗ್ ಮಾಡ್ಕೋಬೋದು. ನಾನಿಲ್ಲಿ ಇಯರ್ಫೋನ ಚಾರ್ಜ್ ಮಾಡ್ತಾ ಇದ್ದೀನಿ. ಸೊ ಇಲ್ಲಿ ಕೂಡ ಇಂಡಿಕೇಟರ್ ಆನ್ ಆಯಿತು, ನೀವು ನೋಡ್ಕೋಬೋದು ರೆಡ್ ಕಲರು. ಸೊ ಇದನ್ನು ಕೂಡ ನೀವು ಚಾರ್ಜಿಂಗ್ ಮಾಡ್ಕೋಬೋದು. ಸೊ ಇಲ್ಲಿ ಕೂಡ ನಿಮಗೆ ಒಂದು ಒಳ್ಳೆ ಬ್ಯಾಟ್ರಿ ಬ್ಯಾಕಪ್ ಸಿಗುತ್ತೆ ಅಂದ್ಕೊಳ್ತಾ ಇದ್ದೀನಿ. ಸೊ ಇದಷ್ಟು ಈ ಒಂದು Mi 2i ಫಾಸ್ಟ್ ಚಾರ್ಜ್ ಆಗುವಂಥ ಒಂದು ಪವರ್ ಬ್ಯಾಂಕ್ ಇತ್ತು. ಸೊ ಫ್ರೆಂಡ್ಸ್, ನೋಡಿದ್ರಲ್ಲ ಯಾವ ರೀತಿಯಾಗಿ ಒಂದು Mi 2i ಪವರ್ ಬ್ಯಾಂಕ್ನ ಕೆಪಾಸಿಟಿ ಇತ್ತು, ಎಷ್ಟು ಫಾಸ್ಟ್ ಆಗಿ ಚಾರ್ಜಿಂಗ್ ಮಾಡೋದ್ರಿಂದ ತಿಳಿಸ್ಕೊಡಿದ್ದೀನಿ. ಸೊ ಇದರಲ್ಲಿ 2 ವೇರಿಯಂಟ್ಸ್ಗಳನ್ನ ನೋಡ್ತಾ ಇದ್ವಿ. 10,000 mAh ಕೂಡ ಇದೆ. ಅಲ್ಲಿ ಕೂಡ 18 ವ್ಯಾಟ್ನ ಫಾಸ್ಟ್ ಚಾರ್ಜಿಂಗ್ ನಮಗೆ ಸಪೋರ್ಟ್ ಆಗುತ್ತೆ. ಅದ್ರ ಬೆಲೆ ಬಂದ್ಬಿಟ್ಟು 799 ರೂಪಾಯಿ. ಇದ್ರ ಬೆಲೆ ಬಂದ್ಬಿಟ್ಟು 1,499 ರೂಪಾಯಿ. ಎರಡೂ ಪ್ರಾಡಕ್ಟ್ಸ್ಗಳು ಫಾಸ್ಟ್ ಚಾರ್ಜಿಂಗ್ ಜೊತೆ ಇದ್ದು ಒಂದು ಒಳ್ಳೆ ಕೆಪಾಬಿಲಿಟಿನ ಹೊಂದಿದೆ ನಾನು ಅನ್ಕೊಳ್ತಾ ಇದ್ದೀನಿ. ಸೊ ಈ ಒಂದು ಪ್ರಾಡಕ್ಟ್ ಇದ್ರ ಬೆಲೆಗೆ ವರ್ತ್ ಇದೆ ಕಂಪ್ಲೀಟ್ಲಿ. ನೀವು ಪವರ್ ಬ್ಯಾಂಕ್ ಏನಾದರೂ ಹುಡುಕ್ತಿದ್ರಪ್ಪ ಅಂದರೆ Mi ಪವರ್ ಬ್ಯಾಂಕ್ 2i
ಫಾಸ್ಟ್ ಚಾರ್ಜಿಂಗ್ ಒಂದು ಪ್ರಾಡಕ್ಟ್ನ ಪರ್ಚೇಸ್ ಮಾಡಿ. ಇದು ತುಂಬ ಇಂಟ್ರೆಸ್ಟಿಂಗ್ ಇದೆ, ಒಳ್ಳೆ ಬೆಲೆಗೆ ಕೂಡ ಬಂದಿದೆ. ಸೊ ನನಗೆ ಅನ್ಸುತ್ತೆ ನಿಮಗೆ ವಿಡಿಯೋ ಇಷ್ಟ ಆಗಿದೆ ಅನ್ಕೊಳ್ತಾ ಇದ್ದೀನಿ. ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ಸ್ ಜೊತೆ ಕೂಡ ಶೇರ್ ಮಾಡಿ. ಪವರ್ ಬ್ಯಾಂಕ್ ಯಾರು ಕೊಡ್ಬೇಕಂತಿದ್ರೆ ಅವ್ರಿಗೆ ಯೂಸ್ ಆಗುತ್ತೆ. ಸೊ ಫ್ರೆಂಡ್ಸ್, ಸಿಗೋಣ ಅಂತ ನಮ್ಮ ಮುಂದಿನ ಮುಂದಿನ ವಿಡಿಯೋಲಿ. ಅಲ್ಲಿವರೆಗೂ ಟೇಕ್ ಕೇರ್ ಗೈಸ್. ಸಿ ಯು ನೆಕ್ಸ್ಟ್ ಒನ್. ಪೀಸ್.